ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಡೆ ಗ್ರಾಹಕರು ಖುಷಿ ಪಡ್ತಾ ಇದ್ದಾರೆ, ಯಾಕಂದ್ರೆ ಕಳೆದ 2 ದಿನಗಳಿಂದ ಚಿನ್ನದ ದರ ಕಡಿಮೆ ಆಗ್ತಾ ಇದೆ. ಈ ಕಾರಣದಿಂದ ಗ್ರಾಹಕರು ಖುಷಿ ಪಡ್ತಾ ಇದ್ದಾರೆ. ಮಾಲೀಕರು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಯಾಕಂದ್ರೆ ಅವರು ಸ್ಟಾಕ್ ಅನ್ನು ತರಿಸಲು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಚಿನ್ನದ ಅಂಗಡಿಗಳು ಒಂದು ರೀತಿಯಲ್ಲಿ ಖಾಲಿ ಆಗ್ತಾ ಇದೆ. ಯಾಕಂದ್ರೆ ಪ್ರತಿದಿನ ಈ ರೀತಿಯಾದಂಥ ಚಿನ್ನದಲ್ಲಿ ಇರುವಂಥ ಫ್ಲಕ್ಚುಯೇಷನ್ ನಿಜಕ್ಕೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗುವಂತೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಸಾಕಷ್ಟು ತುಂಬಿ ಇರ್ತಾ ಇತ್ತು ಚಿನ್ನದ ಪ್ರತಿಯೊಂದು ಅಲ್ಮೇರದಲ್ಲೂ ಕೂಡ ಚಿನ್ನ ಇರ್ತಾ ಇತ್ತು. ಆದರೆ ಈಗ ಚಿನ್ನ ನೋಡಿದ್ರೆ, ಚಿನ್ನದ ಅಲ್ಮೇರಗಳನ್ನು ನೋಡಿದ್ರೆ ಎಲ್ಲವೂ ಕೂಡ ಖಾಲಿ ಆಗ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಗ್ರಾಹಕರಿಗೆ ಖುಷಿ ಆಗ್ತಾ ಇದ್ರೆ, ಒಂದು ರೀತಿಯಲ್ಲಿ ಮಾಲೀಕರಿಗೆ ಸಂಕಷ್ಟ ಎದುರಾಗ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಚಿನ್ನದ ಅಂಗಡಿ ಮಾಲೀಕರು ಜಯಂತ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಂಥ ಫ್ಲಕ್ಚುಯೇಷನ್ ನಡೀತಾ ಇದೆ ಅಂತ ಅನ್ಸುತ್ತೆ ಸರ್? ಕೆಲವೊಂದು ಸತಿಯಲ್ಲಿ ವಾರ್ ಇಶ್ಯೂಸ್ ಇರುತ್ತೆ, ಕೆಲವೊಂದು ಸತಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ ಆಗ್ತಾರಿಂದ ಸಾಕಷ್ಟು ಈ ಗೋಲ್ಡ್ ಜ್ಯುವೆಲರಿ ಮತ್ತು ಜ್ಯುವೆಲರಿ ಮಾರ್ಕೆಟಲ್ಲಿ ತುಂಬ ಪ್ರಾಪ್ರೇಟರ್ಗಳು ಅಂದರೆ ಮಾಲೀಕರುಗಳು ತುಂಬ ಲಾಸನ್ನು ಅನುಭವಿಸಿದ್ದಾರೆ ಈ ವರ್ಷದಲ್ಲಿ 25ಅಲ್ಲಿ. ಸೊ ನನ್ನ ಐಡಿಯಾದಲ್ಲಿ ಈ 25ಅಲ್ಲಿ ಯಾರೊಬ್ಬ ನಿಮಗೆ ಕಸ್ಟಮರ್ ಇಲ್ಲ ಮಾಲೀಕು ಗೇನ್ ಮಾಡಿದ್ದಾರೆ ಅಂತ ಯಾರೂ ಸಿಗಲ್ಲ. ನಿಮಗೆ ಎಲ್ಲ ಲಾಸಲ್ಲೇ ಇದ್ದಾರೆ ಹೊತ್ತು ಯಾರೂ ಗೇನ್ ಮಾಡಿರಲ್ಲ. ಈ ಚಿನ್ನದ ಅಂಗಡಿ ನಿಜಕ್ಕೂ ಕೂಡ ನೋಡಿದ್ರೆ ಖಾಲಿ ಕಾಣಿಸ್ತಾ ಇದೆ ಸರ್. ಸೊ ಏನಾಗುತ್ತೆ, ಈಗ ರೇಟ್ ಜಾಸ್ತಿ ಆಗೋದ್ರಿಂದ ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಮತ್ತು ಈಗ ನಾವು ಏನಾದ್ರು ಕಸ್ಟಮರ್ ಆರ್ಡರ್ ಕೊಟ್ಟರೆ ಕಸ್ಟಮರ್ ಕೊಡೋ ಅಮೌಂಟಲ್ಲಿ ನಾವು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ಇರೋದ್ರಲ್ಲೇ ಮೆಲ್ಟ್ ಇರೋದ್ರಲ್ಲೇ ಇದು ಮಾಡಿಕೊಂಡು ವ್ಯಾಪಾರ ಮಾಡೋಣ ಅಂತ ಆ ರೀತಿಯಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಯಾವ ಥರ ಸಮಸ್ಯೆ ಆಗ್ತದೆ ಸರ್ ಫ್ಲಕ್ಚುಯೇಷನ್ ವಿಚಾರವಾಗಿ ನಿಮಗೆಲ್ಲ ಗ್ರಾಹಕರು ಬಂದಂಥ ಸಂದರ್ಭದಲ್ಲೆಲ್ಲ? ಸರ್, ಗ್ರಾಹಕರು ಬಂದ ಸಂದರ್ಭದಲ್ಲಿ ಸಪೋಸ್ ಈಗ ನೀವೇ ಒಬ್ಬರು ಕಸ್ಟಮರ್ ಆಗಿ ಬಂದಿದ್ದೀರಾ, ನೀವು ಕೇಳ್ತೀರಾ ರೇಟ್ ಎಷ್ಟಿದೆ ಅಂತ. ನಾವು ಆ ರೇಟ್ ಹೇಳ್ತೀವಿ, 12,000 ರೂಪಾಯಿ 13,000 ರೂಪಾಯಿ ಹೇಳ್ತೀವಿ. ನೀವು ಎಲ್ಲ ಸೆಲೆಕ್ಷನ್ ಮಾಡಿ ಹೋಗೋ ಅಷ್ಟರಲ್ಲಿ ನಿಮಗೆ 14,000 ರೂಪಾಯಿ ಆಗಿರ್ತದೆ. ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಕಸ್ಟಮರ್ನ? ಆ ಥರ ಭಾಳ ಇನ್ಸಿಡೆಂಟ್ಗಳಾಗಿದೆಯಾ ಸರ್? ತುಂಬ ಇನ್ಸಿಡೆಂಟ್ಗಳಾಗಿದೆ ಆ ಥರ. ಒಂದಲ್ಲ, ಎಲ್ಲ ಅಂಗಡಿಗಳಲ್ಲೂ ಅದೇ ಪ್ರಾಬ್ಲಮ್ ಇರೋದು. ಸಾಕಷ್ಟು ಬ್ಯಾಂಕರ್ಗಳಿದ್ದಾರೆ ಸರ್, ಅವರು ಕೂಡ ಭಾಳ ಸಮಸ್ಯೆ ಆಗ್ತದೆ. ದೊಡ್ಡ ಅಮೌಂಟಲ್ಲಿ ಅವರು ಪ್ಲೆಡ್ಜ್ ಮಾಡ್ಕೊಂಡಿದ್ರು, ಈಗ ಅದನ್ನು ಈಗ ರೇಟ್ ಭಾಳ ಕುಸಿತ ಆಗಿದೆ ಸರ್. ಈಗ ನೋಡಿ, ಬೇರೆ ಯಾವುದೋ ಬ್ಯಾಂಕ್ಗಳಲ್ಲೇ ಹಾಕಿದ್ದಾರೆ ನೋಡಿ, 12,000 ರೂಪಾಯಿ 11,000 ರೂಪಾಯಿ ಗ್ರಾಮ್ಗೆ ಕೊಡ್ತೀವಿ ಅಂತ. ಸೊ ಇವತ್ತು 12,000 ರೂಪಾಯಿ 12,600 ರೂಪಾಯಿ ನನ್ನೇ ಬಂದಿತ್ತು. 13,000ನೇ ತಿಳ್ಕೊಳ್ಳಿ. ಈಗ 13,000ಗೆ ಅವ್ರು 916 ಲೆಕ್ಕ ಹಾಕ್ಕೊಂಡ್ರೆ ಅವ್ರಿಗೆ ಇಂಟ್ರೆಸ್ಟು ಮತ್ತು ಇದನ್ನು ಎಲ್ಲಿ ಅವರು ಇದು ಮಾಡ್ಕೊಳಕ್ಕಾಗತ್ತೆ? ಕಸ್ಟಮರ್ ಬೇಡ ಅಂದ್ಬಿಡ್ತಾರೆ ಒಂದು ಸತಿ. ಒಂದು ಟೈಮಲ್ಲಿ ಕಸ್ಟಮರ್ ಬೇಡಪ್ಪ, ಯಾಕೆ ಬಿಡಿಸ್ಕೋಬೇಕು ನಾವು ಅಂತ. ಸೊ ಅದು ಲಾಸೇ ಅವ್ರಿಗೆ, ಯಾರಿದ್ರೂ ಲಾಸೇ. ಅದು ಪ್ರತಿದಿನ ಲಾಸಲ್ಲೇ ಆಗ್ತಾ ಇದೆ. 100ಕ್ಕೆ 100 ಲಾಸದಲ್ಲೇ ನಡೀತಾ ಇರೋದು ಇವತ್ತು ಜ್ಯುವೆಲರಿ ಮಾರ್ಕೆಟು. ಈ ಗ್ರಾಹಕರಿಗೆ ನೀವೇನು ಹೇಳೋದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ರೀತಿ ನೀವು ಕೇಳ್ತಾ ಇರೋದು? ಅಲ್ಲ, ಗ್ರಾಹಕರಿಗೆ ಈ ಟೈಮ್ ಪರ್ಚೇಸ್ ಮಾಡಿದ್ರು ಒಳ್ಳೇದು ಅಂತ ಹೇಳ್ತೀರಾ? ಈ ಟೈಮ್ ನಾವು ಯಾರಿಗೂ ಹೇಳೋಕ್ಕೆ ಆಗಲ್ಲ. ಈ ಟೈಮಲ್ಲಿ ನೀವು ಮಾಡಿ, ನಾಳೆ ಮಾಡಿ, ಇವತ್ತು ಮಾಡಿ, ಇಲ್ಲ ಒಂದು ತಿಂಗಳು ಬಿಟ್ಟು ಮಾಡಿ, ಯಾರಿಗೂ ಏನು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಕಸ್ಟಮರು ಮತ್ತು ನಮಗೆ ರಿಲೇಷನ್ ಏನಿದೆ, ಒಂದು ವ್ಯವಹಾರದ ರಿಲೇಷನ್ ಇರುತ್ತೆ. ಸೊ ನಾವೇನಾರು ಇವತ್ತು ಪರ್ಚೇಸ್ ಮಾಡಿ ಸರ್, ನಾಳೆ ಕಮ್ಮಿ ಆಗ್ಬೋದು ಇಲ್ಲ ಜಾಸ್ತಿ ಆಗ್ಬೋದು ಅಂತ. ಸಪೋಸ್ ಜಾಸ್ತಿ ಆಗೋಯ್ತು, ಕಸ್ಟಮರ್ ಖುಷಿಯಾಗಿರ್ತಾರೆ. ಸಪೋಸ್ ಕಮ್ಮಿ ಆಗೋಯ್ತು ಅಂದರೆ ಅದೇ ಕಸ್ಟಮರ್ ನಂಬೋಯ್ತಾರೆ, ಏನ್ರಿ ನೀವು ಹೇಳಿದ್ರಲ್ಲ ನಮಗೆ ನಾಳೆ ಕಮ್ಮಿ ಜಾಸ್ತಿ ಆಗುತ್ತೆ, ಪರ್ಚೇಸ್ ಮಾಡ್ಕೊಬಿಡಿ ಇವತ್ತು ಅಂತ. ನಾಳೆ ನೋಡಿದ್ರೆ ಇವತ್ತು ನೋಡಿ ಸರ್ 1,000 ರೂಪಾಯಿ ಕಮ್ಮಿ ಆಗೋಯ್ತು, ನೀವು ನಮಗೆ ಲಾಸ್ ಮಾಡಿದ್ರಿ. ಆ ರಿಲೇಷನ್ ನಮ್ಗೆ ಕಟ್ ಆಗೋಗ್ಬಿಡುತ್ತೆ. ಭಾಳಷ್ಟು ಚಿನ್ನದ ವ್ಯಾಪಾರಿಗಳು ಸಂಕಷ್ಟ ಇದ್ದಾರೆ ಸರ್. ಚಿನ್ನದ ಅಂಗಡಿನ ಬೇಡಪ್ಪ, ಮುಚ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆಯಾ? 100% ಆ ಥರ ಪರಿಸ್ಥಿತಿ ಬಂದಿದೆ, ಮಾಡಿನೂ ಇದ್ದಾರೆ. ಎಷ್ಟೋ ಜನ ಚೇಂಜ್ ಮಾಡಿದ್ದಾರೆ ಬಿಸ್ನೆಸ್ಗಳನ್ನು. ಯಾರು ಈ ಬಿಸ್ನೆಸ್ಸಲ್ಲಿ ಸರ್ವೈವ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಕ್ಕಳಿಗೆ ಇಲ್ಲ ಅವರು ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಬೇರೆ ಬಿಸ್ನೆಸ್ಸಲ್ಲಿ ಟರ್ನ್ ಆಗ್ತಾ ಇರೋದು ಎಷ್ಟೋ ಎಕ್ಸಾಂಪಲ್ಗಳು ಇದೆ. ಇವಿಷ್ಟು ಚಿನ್ನದ ಅಂಗಡಿ ಮಾಲೀಕರ ಮಾತುಗಳಾಗಿರುವಂಥದ್ದು. ನಿಜಕ್ಕೂ ಕೂಡ ಈ ರೀತಿಯಾದಂಥ ಚಿನ್ನದಲ್ಲಿ ಆಗ್ತಾ ಇರುವಂಥ ದರದ ವ್ಯತ್ಯಾಸದಿಂದ ಭಾಳಷ್ಟು ಸಂಕಷ್ಟ ಎದುರಿಸ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.